ದೆಹಲಿಯ ಲೋಕಸಭೆಯಲ್ಲಿ ಮತ್ತೊಮ್ಮೆ ಭಾರೀ ಕೋಲಾಹಲ ಸೃಷ್ಟಿಯಾಗಿದೆ. ನೀಟ್ ಅಕ್ರಮಗಳ ಬಗ್ಗೆ ಮಾತನಾಡುತ್ತಿದ್ದಂತಹ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಳಸಿದ ಪದವೊಂದರಿಂದ ಸಂಸತ್ನಲ್ಲಿ ಬಿರುಗಾಳಿಯೇ ಎದ್ದಿದೆ ಅಂತ ಹೇಳಬಹುದು. ಹೌದು, ರಾಹುಲ್ ಗಾಂಧಿ ಅವರು ಸದನದಲ್ಲಿ ಅಸಂವಿಧಾನಿಕ ಪದ ಬಳಸಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ನೀಟ್ ವಿಷಯದ ಬಗ್ಗೆ ಮಾತನಾಡುವಾಗ ಮೂರ್ಖರು ಅಥವಾ ಇಡಿಯಟ್ ಎನ್ನುವ ಪದ ಬಳಸಿರಬಹುದು ಎಂಬ ಅನುಮಾನದಿಂದ ಸದನದಲ್ಲಿ ದೊಡ್ಡ ಮಟ್ಟದ ಗದ್ದಲ ಉಂಟಾಯಿತು. ಕೇಂದ್ರ ಸಚಿವ ಕಿರಣ್ ರಿಜಿಜು ಕೂಡ ರಾಹುಲ್ ಮಾತಿಗೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿ ಸದನದ ಮರ್ಯಾದೆ ಕಾಪಾಡುವಂತೆ ಆಗ್ರಹಿಸಿದರು. ಬಿಜೆಪಿಯಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ಎಚ್ಚೆತ್ತಂತಹ ರಾಹುಲ್ ಗಾಂಧಿ, ನಾನು ಯಾರನ್ನು ಆ ರೀತಿ ಕರೆದೇ ಇಲ್ಲ, ಮೂರ್ಖರು ಅನ್ನೋ ಪದವನ್ನ ನಾನು ಬಳಸೋದಿಲ್ಲ ಎಂದು ಸ್ಪಷ್ಟನೆಯನ್ನ ನೀಡಿದರು. ಇನ್ನು ಯಾರಿಗೂ ಉದ್ದೇಶಪೂರ್ವಕವಾಗಿ ಆ ಶಬ್ದವನ್ನ ಬಳಸಿಲ್ಲ ಎಂದರೂ ಕೂಡ ಸದನದಲ್ಲಿ ಗದ್ದಲ ಮಾತ್ರ ತಣ್ಣಗಾಗಲಿಲ್ಲ. ಪರಿಸ್ಥಿತಿ ಕೈ ಮೀರುತ್ತಿರುವುದನ್ನ ಗಮನಿಸಿದಂತಹ ಲೋಕಸಭೆ ಸ್ಪೀಕರ್ ಮಧ್ಯಪ್ರವೇಶಿಸಿ ಕೇವಲ ಮಸೂದೆ ಬಗ್ಗೆ ಮಾತ್ರ ಮಾತನಾಡುವಂತೆ ರಾಹುಲ್ ಗಾಂಧಿಗೆ ಸೂಚಿಸಿದರು. ಸದನದಲ್ಲಿ ಒಂದು ಒಳ್ಳೆಯ ಮರ್ಯಾದೆ ಇದೆ, ಒಂದು ವ್ಯವಸ್ಥೆ ಇದೆ, ಇಡೀ ದೇಶವೇ ಸದನವನ್ನ ನೋಡುತ್ತಿದೆ. ಹೀಗಾಗಿ ಸದನ ಚೆನ್ನಾಗಿ ನಡೆಯುವಾಗ ಅದನ್ನ ಹಾಳು ಮಾಡಬೇಡಿ ಎಂದು ಸ್ಪೀಕರ್ ಗದರಿದರು. ಅದರ ಜೊತೆಗೆ ಅಸಂವಿಧಾನಿಕ ಪದಗಳನ್ನ ಬಳಸದಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ನೀಡಿದ್ರು. ನೀಟ್ ಅಕ್ರಮದ ವಿವಾದದ ಜೊತೆಗೆ ಈ ಶಬ್ದ ಬಳಕೆ ಹಾಗೂ ಮಾತಿನ ಚಕಮಕಿ ಸಂಸತ್ತಿನ ಕಾವನ್ನ ಇನ್ನಷ್ಟು ಏರಿಸಿದೆ. ವಿಪಕ್ಷಗಳು ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿಯಲು ಯತ್ನಿಸುತ್ತಿದ್ದರೆ ಆಡಳಿತ ಪಕ್ಷವು ಭಾಷೆ ಹಾಗೂ ಸಂಸದೀಯ ಮರ್ಯಾದೆಯ ವಿಷಯವನ್ನ ಮುನ್ನೆಲೆಗೆ ತರುತ್ತಿದೆ. ರಾಜ್ಯದಿಂದ ರಾಷ್ಟ್ರ ರಾಜಕಾರಣದವರೆಗೆ ಈ ವಿದ್ಯಮಾನಗಳು ಭಾರಿ ಚರ್ಚೆಗೆ ಗ್ರಾಸವಾಗಿದೆ.